ಓಂ ಬಲಮಿಂದ್ರಸ್ಯ ಗಿರಿಶೋ ಗಿರಿಶಸ್ಯ ಬಲಂ ಮರುತ್ ಬಲಂ ತಸ್ಯ ಹರಿಃ ಸಾಕ್ಷಾನ್ ಹರೇರ್ಬಲಮನ್ಯತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಕಾರ್ಷ್ಣವೇದಃ ಇತಿ ಪ್ರಚಿತಸ್ಯ ಅಂತಿಮೆ ಸ್ವರ್ಗಾರೋಹಣ ಪರ್ವಣಿ द्वौ अध्यायौ गते दिवसे समाप्तावतिष्ठताम्. तत्र एषः कथाभागः प्राश्रूयत. दुर्योधनः खलः स्वर्गे सुखमुवास, परन्तु तत्र स्वान् पाण्डवान् द्रौपदीं कर्णं च अनवेक्ष्य धर्मराजः यत्र ते कर्णादयः वर्तन्ते तत्रैव अहमपि गन्तुमिच्छामि. यत्र ते सन्तः सन्ति तत्र एव मयापि स्थातव्यं. निरये अपि नरके यदि ते पाण्डवाः वर्तन्ते तर्हि अहमपि नरके एव वस्तुमिच्छामि इत्युक्तवन्तं युधिष्ठिरं देवाः केनचन दूतेन साकं सम्प्रेषयामासुः. तत्र च दुर्गन्धपूर्णेन तमसा प्रावृतेन सुकृच्छ्रेण मार्गेण किञ्चित् दूरं गत्वा दुर्गन्धासहः अयं राजा युधिष्ठिरः ततः प्रदेशात् निवर्तितुम् ऐच्छत्. तत्रैव स्वानां भीमादीनां वाचः अशृणोदिव, अपि च अहं भीमः अर्जुनोऽहं कर्णोऽहम् इत्याद्युक्तम् अशृणोदिव अयं युधिष्ठिरः. तदेतत् सर्वं श्रुत्वा धर्मजः देवान् गर्हयामास. धर्मं च गर्हयामास. आह च दूतं न च स्वर्गेण मे कार्यम् एतादृशं स्वजनं त्यक्त्वा इति धर्मराजेन उक्तः. सः दूतः देवान् शक्रप्रभृतीन् गत्वा सर्वमपि तेभ्यः आवेदयामास. अथातः तृतीयः अध्यायः अद्य प्रारभ्यते. ಸ್ವರ್ಗದಲ್ಲಿ ಈ ದುರ್ಯೋಧನ ವೈಭವದಿಂದ ಮೆರೆದಾಡ್ತಿರುವುದನ್ನು ನೋಡಿ ಈ ಧರ್ಮರಾಜನಿಗೆ ತುಂಬ ಕೋಪ ಬಂತು. ನನ್ನವರಾದ ಪಾಂಡವರು ಇಲ್ಲಿರುವುದಿಲ್ಲ ಅಂತಾದರೆ ಅವರೆಲ್ಲಿದ್ದಾರೋ ಅಲ್ಲಿಗೆ ನಾನು ಹೋಗ್ತೇನೆ ಅಂತ ಅವನು ಬಯಸಿದ. ಹಾಗೆ ದೂತನೊಬ್ಬನನ್ನು ದೇವತೆಗಳು ಕೊಟ್ಟು ಕಳಿಸಿದರು. ಆ ದೂತ ಅವನಿಗೊಂದು ಮೃಷಾ ನರಕವನ್ನು, ಸುಳ್ಳು ನರಕವನ್ನು ತೋರಿಸಿದ ಅಂತಿಷ್ಟು ಕಥೆ ನಾವೀಗ ಹಿಂದೆ ನೋಡಿದ್ದು.
ಸ್ಥಿತೇ ಮುಹೂರ್ತೆ ಪಾರ್ಥೇತು ಧರ್ಮರಾಜೇ ಯುಧಿಷ್ಠಿರೆ ಆಜಗ್ಮುಸ್ತತ್ರ ಕೌರವ ದೇವಾ ಶಕ್ರಪುರೋಗಮಾ. ಈ ಧರ್ಮರಾಜ ಅಲ್ಲಿ ನಿಂತ್ಕೊಂಡಿದ್ದಾಗ ಅಲ್ಲಿಗೆ ಇಂದ್ರ ಮೊದಲಾದ ದೇವತೆಗಳು ಬಂದರು. ಯಮಧರ್ಮ ಇದ್ದ, ಉಳಿದ ದೇವತೆಗಳು ಇದ್ದರು. ಆಗ ಅಲ್ಲಿದ್ದಂಥ ಕತ್ತಲು ದೂರ ಹೋಯಿತು. ದುರ್ಗಂಧ, ಅಂಧಕಾರ ಯಾವುದು ಕೂಡ ಇರಲಿಲ್ಲ. ಮತ್ತೆ ಆ ದುಃಖದ ಆವೇಗದ ಮಾತುಗಳು ಅವು ಕೂಡ ಅಲ್ಲಿ ಕೇಳಿ ಬರಲಿಲ್ಲ. ಅಲ್ಲಿ ಬೀಸ್ತಾ ಇದ್ದಂಥ ಗಾಳಿ ಸುಖವನ್ನು ಕೊಡುವಂಥದ್ದಾಗಿತ್ತು, ಸುಗಂಧ ಪೂರ್ಣವಾಗಿತ್ತು. ಉಳಿದ ಮಹರ್ಷಿಗಳು, ಸಿದ್ಧರು ಮೊದಲಾದವರೆಲ್ಲ ಅಲ್ಲಿಗೆ ಬಂದರು. ಮುಂದೆ ಇಂದ್ರ ಯುಧಿಷ್ಠಿರನಿಗೆ ಹೇಳಿದಂತೆ ಮಹಾಭಾರತದಲ್ಲಿ, ಯುಧಿಷ್ಠಿರನೇ ಈ ಕಡೆ ಬಾ, ಇದಕ್ಕಿಂತ ಹೆಚ್ಚಿನ ಕಷ್ಟವನ್ನು ನೀನಿಲ್ಲಿ ಅನುಭವಿಸಬೇಕಾದ ಕಾರಣ ಏನಿಲ್ಲ. ನೀನು ಏನನ್ನು ನೋಡಬೇಕಾಗಿತ್ತೋ ಅದೆಲ್ಲವನ್ನು ನೋಡಿ ಮುಗಿಸಿದ್ದಿ. ಯುಧಿಷ್ಠಿರ ಮಹಾಬಾಹೋ ಪ್ರೀತಾ ದೇವಗಣಾಸ್ತಯ ಏಹ್ಯೇಹಿ ಪುರುಷ ವ್ಯಾಘ್ರ ಕೃತಮೇತಾವತ ವಿಭೋ ಸಿದ್ಧಿ ಪ್ರಾಪ್ತ ಮಹಾಬಾಹೋ. ಮಹಾಬಾಹು ಪರಾಕ್ರಮಿಯಾದ ಯುಧಿಷ್ಠಿರನೇ, ನೀನು ಮಹಾಸಿದ್ಧಿಯನ್ನು ಪಡ್ಕೊಂಡಿದ್ದೆ. ಅಕ್ಷಯ ಲೋಕಗಳು ನಿನಗೆ ಸಿಕ್ಕಿವೆ. ಇನ್ನು ಮುಂದೆ ನೀನು ಸದ್ಗತಿಯನ್ನ ಪಡೆಯುವವನಿದ್ದೆ. ಶುಭಾನಾಂ ಅಶುಭಾನಾಂ ಚ ದೌರಾಶಿ ಪುರುಷರ್ಷಭ ಯಃ ಪೂರ್ವಂ ಸುಕೃತಂ ಭುಂಕ್ತೆ ಪಶ್ಚಾನ್ ನಿರಯಮೇತಿ ಸಹ. ನೀನು ಕೋಪ ಮಾಡ್ಕೋಬೇಡ, ನನ್ನೆಲ್ಲ ಮಾತುಗಳನ್ನು ಕೇಳು. ಎಲ್ರಿಗೂ ಕೂಡ ಇಂಥದೊಂದು ನರಕ ಅನುಭವಕ್ಕೆ ಬರಲೇಬೇಕು ಅಂತ ಹೇಳ್ತಿದ್ದ ನಾನು. ಅವಶ್ಯಂ ನರಕಸ್ತಾತ ದೃಷ್ಟವ್ಯ ಸರ್ವರಾಜವಿಹಿ. ಎಲ್ಲ ರಾಜರು ಕೂಡ ಇಂಥ ಒಂದು ನರಕವನ್ನು ಕಾಣಲೇಬೇಕು. ಪ್ರತಿಯೊಬ್ಬರಿಗೂ ಕೂಡ ಪುಣ್ಯಕರ್ಮದ ರಾಶಿ ಮತ್ತು ದುಷ್ಟಕರ್ಮದ ರಾಶಿ ಅಂತ ಎರಡು ಕರ್ಮದ ಮೂಟೆಗಳು ಆತನ ಬೆನ್ನಟ್ಟಿಕೊಂಡಿರ್ತವೆ. ಅದರಲ್ಲಿ ಮೊದಲು ಯಾರು ನರಕದ ಯಾತನೆಯನ್ನು ಅನುಭವಿಸ್ತಾನೆ, ಮುಂದೆ ಆತ ಸ್ವರ್ಗದ ಫಲವನ್ನು ಅನುಭವಿಸ್ತಾನೆ. ಆದರೆ ಯಾರು ಮೊದಲು ಸ್ವರ್ಗವನ್ನು ಅನುಭವಿಸ್ತಾನಲ್ಲ, ಅಂಥ ಪಾಪಿಷ್ಠನಾದವನಿಗೆ ಮುಂದೆ ದೀರ್ಘವಾದಂಥ ನರಕವೇ ಕಾದಿರ್ತದೆ. ಪಾಪಿಯಾದವನು ಮೊದಲು ಒಂದು ಸ್ವಲ್ಪ ಸ್ವರ್ಗ ಸುಖ ಅನುಭವಿಸ್ತಾನೆ, ಮುಂದೆ ಆತ ತನ್ನ ಜೀವಮಾನದುದ್ದಕ್ಕೂ ಯಾವುದನ್ನ ಬಹಳವಾಗಿ ಮಾಡಿರ್ತಾನೋ ಅದಕ್ಕನುಗುಣವಾಗಿ ಆ ದುರ್ಗತಿಯನ್ನೇ ಅವನು ಅನುಭವಿಸ್ತಾನೆ ಕೊನೆಗೆ ಒಂದು ದಿವಸ. ತೇನ ತಮೇವಂ ಗುಮಿತೋ ಮಯಾ ಶ್ರೇಯೋರ್ಥಿನಾ ನೃಪ ವ್ಯಾಜೇನ ಹಿ ತ್ವಯಾ ದ್ರೋಣ ಉಪಚೀರ್ಣ ಸುತಂ ಪ್ರತಿ. ಮಹಾಭಾರತ ಹೇಳೋ ಮಾತಿದಲ್ಲ. ನಿನಗೆ ಮಂಗಳ ಮಾಡಬೇಕು ಅಂತ ನಾನು ನಿನಗೆ ಮೊದಲು ನರಕವನ್ನೇ ತೋರಿಸಿದೆ. ನೀನು ಆನೆಯೊಂದನ್ನು ನೆಪ ಮಾಡಿಕೊಂಡು ಧರ್ಮರಾಜ ಆದಂತಹ ನೀನು, ದ್ರೋಣರು ಆ ಆನೆ ಸತ್ತೋಯಿತು ಅನ್ನೋದನ್ನು ನಂಬಿ ಅದನ್ನು ಕೇಳಿ ತನ್ನ ಮಗನಾದ ಅಶ್ವತ್ಥಾಮನೇ ಸತ್ತು ಹೋಗಿದ್ದಾನೆ ಅಂತ ನಂಬಿಕೆ ಬರುವಂತೆ ನೀನು ಮಾಡಿದೆ. ಉಪಚೀರ್ಣ ಸುತಂ ಪ್ರತಿ, ಮಗನ ವಿಷಯದಲ್ಲಿ ದ್ರೋಣರಿಗಂತ ನಂಬಿಕೆ ಬರುವಂತೆ ಮಾಡಿದ್ರಿ. ಮತ್ತೆ ನೀನು ಕೂಡ ಮೊದಲು ನರಕವನ್ನೇ ಕಾಣಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ. ಹಾಗೆ ನಿನ್ನ ಅಪೇಕ್ಷೆಯಂತೆ ನಿನಗೆ ನಾವು ಮೊದಲೇ ನರಕವನ್ನೇ ತೋರಿಸಿದ್ವಿ. ನಿನ್ನ ಸಹೋದರರು ದ್ರೌಪದಿ ಮೊದಲಾದವರು ಕೂಡ ಈಗೇನು ನರಕವನ್ನು ಕಂಡಿದ್ದಾರೆ, ಆ ಕಂಡಂಥ ನರಕ ಅದು ಕೇವಲ ಅಶಾಶ್ವತವಾದ ನರಕ, ಅದು ನೆಪ ಮಾತ್ರಕ್ಕೆ ನರಕ. ಅದು ವ್ಯಾಜೇನ ಹಿ ತ್ವಯಾ ದ್ರೋಣ ಉಪಚೀರ್ಣ ಸ್ವತಂ ಪ್ರತಿ
ಅಂತ ಈ ಶ್ಲೋಕ ಏನಿದೆಯಲ್ಲ, ಈ ಶ್ಲೋಕದ ಕುರಿತಾಗಿ ಲಕ್ಷಾಲಂಕಾರ ಒಂದಿಷ್ಟು ಹೀಗಿದೆ. ನಾವೀಗ ಮಹಾಭಾರತದ ಅರ್ಥವನ್ನು ನೋಡಿದ್ವಿ. ನೀನು ಆನೆಯನ್ನು ನೆಪ ಮಾಡಿಕೊಂಡು ದ್ರೋಣರ ಮಗ ಸತ್ತು ಹೋದ ಅನ್ನುವ ವಿಷಯವನ್ನು, ಅಶ್ವತ್ಥಾಮ ಸತ್ತು ಹೋದ ಅನ್ನೋ ವಿಷಯವನ್ನು ದ್ರೋಣರು ನಂಬುವಂತೆ ಮಾಡಿದೆ. ಹೀಗೆ ನೀನು ಒಂದು ವ್ಯಾಜ್ಯದಿಂದ ಧರ್ಮದ ಪೂರ್ಣ ರೂಪ ಅಲ್ಲ ಇದು, ತೋರಿಕೆಯ ಧರ್ಮ ಇದು. ಇದನ್ನು ನೀನು ಉಪಯೋಗ ಮಾಡಿಕೊಂಡು ದ್ರೋಣರನ್ನು ನಂಬಿಸಿ ಅವರು ಸಾಯುವಂತೆ ಮಾಡಿದ್ದೆ. ಅದಕ್ಕಾಗಿ ನಿನಗೆ ನರಕ ದರ್ಶನ ಆಯಿತು ಅಂತ ದೇವತೆಗಳು ಹೇಳಿದ್ದು ಇದು ಮಹಾಭಾರತದಲ್ಲಿ ಕಂಡು ಬರ್ತದೆ. ವ್ಯಾಜೇನ ಅಂತ. ಆ ವ್ಯಾಜೇನ ಅನ್ನೋದಕ್ಕೆ ಲಕ್ಷಾಲಂಕಾರ ಏನು ಅರ್ಥ ಮಾಡ್ತದೆ ಅದನ್ನು ನಾವು ನೋಡಬೇಕು. ಲಕ್ಷಾಲಂಕಾರ ನೋಡುವುದಕ್ಕಿಂತ ಮುಂಚೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಏನು ಹೇಳ್ತದೆ ಅಂತ ನೋಡಬೇಕು. ಆಹಾತ್ರ ಧರ್ಮ ಪುನರಾತ್ಮ ಸದ್ಯಶಃ ಪ್ರಕಾಶಯನ್ ಪಾಂಡುಸುತಾಭಿಧಂ ಸ್ವಂ. ಯಮಧರ್ಮ ತನ್ನದೇ ರೂಪವಾದಂಥ ಧರ್ಮರಾಜನಿಗೆ ಮುಂದಿನಂತೆ ಹೇಳಿದಂತೆ, ಎಲ್ಲ ಧರ್ಮಕ್ಕಿಂತಲೂ ವಿಶಿಷ್ಟವಾದದ್ದು ದಯಾ. ಧರ್ಮರಾಜ, ನಿನ್ನಲ್ಲಿ ದಯಾ ಅಧಿಕವಾಗಿರುವುದನ್ನು ಹಿಂದೆ ನಾನು 3 ಬಾರಿ ನೋಡಿದೆ ಅಂತ ಹೇಳಿದೆ. ಮೂರು ಬಾರಿ ಧರ್ಮರಾಜನಲ್ಲಿ ದಯಾಗುಣ ಕಂಡದ್ದು ಹೀಗೆ. ಒಂದು, ವನಪರ್ವದಲ್ಲಿ ಯಕ್ಷಪ್ರಶ್ನದ ಪ್ರಸಂಗದಲ್ಲಿ ತನ್ನ ಸಹೋದರರೆಲ್ಲ ಸತ್ತು ಹೋಗಿದ್ದಾಗ ಕುಂತಿಯ ಮಗನಾಗಿ ತಾನೇ ಬದುಕಿದ್ದೇನೆ, ಇನ್ನೊಬ್ಬ ಸಹೋದರ ಬದುಕುವುದಾದರೆ ಮಾದ್ರಿಯ ಮಗನಾಗಿ ನಕುಲ ಬದುಕಲಿ ಅಂತ ಪ್ರಾರ್ಥನೆ ಮಾಡಿದ್ದ. ಇಂಥದ್ದೊಂದು ದಯಾಗುಣ ಒಂದು. ಎರಡನೆಯ ದಯಾಗುಣ ಅವನು ಪ್ರದರ್ಶನ ಮಾಡಿದ್ದು ಸ್ವರ್ಗಾರೋಹಣ ಕಾಲದಲ್ಲಿ ನಾಯಿಯ ಮೇಲೆ ಕರುಣೆ ತೋರಿಸಿದ್ದು. ನಾಯಿಗೆ ಸ್ವರ್ಗ ಇಲ್ಲದಿದ್ದರೆ ನನಗೂ ಬೇಡ ಅಂತ ಅವನು ಹೇಳಿದ್ದು. ಮೂರನೇದ್ದು ಅವನ ದಯಾಗುಣದ ಪ್ರದರ್ಶನ ಈ ಮೃಷಾ ನರಕದಲ್ಲಿ ಭೀಮಾದಿಗಳೇನು ಆರ್ತ ಧ್ವನಿಯನ್ನು ಮಾಡಿದ್ರು, ಅದನ್ನು ಕೇಳಿ ಈತ ಕರಗೆ ನನಗೆ ಸ್ವರ್ಗ ಬೇಡ ನರಕವೇ ಇರಲಿ ಅಂತ ಆಲೋಚನೆ ಮಾಡಿದ್ದು. ಇವು 3 ದೃಷ್ಟಾಂತಗಳು ಧರ್ಮರಾಜನ ಕರುಣೆಯನ್ನು ತೋರಿಸ್ತವೆ. ಇದನ್ನೇ ಧರ್ಮರಾಜನಿಗೆ ಹೇಳಿದ್ದು, ದೃಷ್ಟಾಚಸ ತ್ವಯಿ ಅಧಿಕ ತ್ರಿಶಃ ಮಯ ಅಂತ. ಹೀಗೆ ಧರ್ಮರಾಜನಿಗೆ ಯಮ ಹೇಳಿದ್ದಾದ್ಮೇಲೆ ಇಂದ್ರ ಹೇಳಿದಂತೆ, ಶಕ್ರೋಪ್ಯುವ ಚೈನಂ ಇದಂ ವೃಷಾತೆ ಪ್ರದರ್ಶಿತಂ. ಧರ್ಮರಾಜನೇ, ನಾವು ನಿನಗೆ ಸುಳ್ಳು ನರಕವನ್ನು ತೋರಿಸಿದೆವು. ಯಾಕೆಂದ್ರೆ ದ್ರೋಣಕೃತೆ ವೃಷಾಗಿರಹ ಕೃಚ್ಛ್ರಾದಿದಂ ತೇ ಕಥಿತಂ ನಚಾತಿ ವಿಸೃಂಭ ಆಸಿ ತವ ಕೃಷ್ಣವಾಕ್ಯೆ ನಹಿ ಆಜ್ಞೆಯ ವಾಸುದೇವಸಿ ಕಿಂಚಿತ್ ಪಾಪಂ ಭವೇತ್ ಸರ್ವ ವಿಧರ್ಮಿಣೋಪಿ. ದ್ರೋಣನಿಗೆ ಸುಳ್ಳು ಹೇಳಿದಂತಹ ನಿನಗೆ ಈ ಸುಳ್ಳು ನರಕವು ಪ್ರದರ್ಶಿತ ಆಯಿತು. ಯಾಕೆ ಹಾಗೆ ಅಂದರೆ, ದ್ರೋಣನಿಗೆ ನೀನು ಸುಳ್ಳನ್ನು ಹೇಳುವಾಗಲೂ ಕೂಡ ಕಷ್ಟದಿಂದಲೇ ಹೇಳಿದೆ. ಅದನ್ನು ಪೂರ್ಣ ಮನಸ್ಸಿನಿಂದ ನೀನು ಹೇಳಲಿಲ್ಲ. ಕೃಷ್ಣನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಹೇಳಲಿಲ್ಲ. ಕೃಷ್ಣನ ಆಜ್ಞೆ ಇದ್ದರೆ ಅವನು ಸ್ವಯಂ ಪರಬ್ರಹ್ಮಾದ್ರಿಂದ ಸಕಲ ಶಾಸ್ತ್ರ ವಿರುದ್ಧವಾದ ಆಚರಣೆಯನ್ನು ಮಾಡಿದರೂ ಕೂಡ ಏನೂ ಪಾಪ ಬರೋದಿಲ್ಲ. ದ್ರೋಣ ಸಾತ್ವಿಕ ಇರಬಹುದು, ಆದರೆ ಅವನು ಪಾಪಿಗಳಾದಂತಹ ಕೌರವರ ಕಡೆ ನಿಂತು ಹೋರಾಟ ಮಾಡ್ತಿದ್ದ. ಅಂಥವನು ಮುಂದೆ ನಿನ್ನ ಅಶ್ವತ್ಥಾಮ ಸತ್ತು ಹೋದ, ನಿನ್ನ ಅಂತನೂ ಇಲ್ಲ ಅಶ್ವತ್ಥಾಮ ಸತ್ತು ಹೋದ ಅನ್ನೋ ಮಾತನ್ನು ಹೇಳಿದರೆ ಅದು ಸುಳ್ಳೇನೂ ಆಗ್ತಿರ್ಲಿಲ್ಲ, ಸತ್ಯವೇ ಆಗ್ತಿತ್ತು. ಅದರಂತೆ ಕೃಷ್ಣ ಧರ್ಮರಾಜನಿಗೆ ಹೇಳಿದ್ದ ಹೇಳುವಂತ. ಆದರೆ ಕೃಷ್ಣನ ಮಾತಿನಲ್ಲಿ ವಿಶ್ವಾಸ ಇಡದೇನೆ ಅಶ್ವತ್ಥಾಮ ಅಂತ ಹೇಳಿ ಮುಂದೆ ಕುಂಜರಹ ಅಂತ ಮೆಲ್ಲನೆ ಹೇಳಿದ. ಸತ್ಯವನ್ನು ಆಡಿದ. ಅಶ್ವತ್ಥಾಮ ಹತ ಜೋರಾಗಿ ಹೇಳಿ ಕುಂಜರಹ ಅಂತ ನಿಧಾನವಾಗಿ ಹೇಳಿದ್ದ. ಇದು ಅವನು ಮಾಡಿದಂಥ ಸುಳ್ಳು ಮಾತಾಯಿತು. ದ್ರೋಣನ ಮುಂದೆ ಸುಳ್ಳನ್ನು ಹೇಳಿದ್ರು ಕೂಡ ಸತ್ಯವೇ ಆಗ್ತಿತ್ತು. ಆದರೆ ಇವನು ಕೃಷ್ಣನ ಮಾತಿನ ಮೇಲೆ ವಿಶ್ವಾಸ ಬಿಡದೆ
ಕುಂಜರ ಅರ್ಥಾತ್ ಆನೆ ಅಂತ ಶಬ್ದವನ್ನು ಏನು ಸೇರಿಸಿದ್ನಲ್ಲ, ಅದು ಆ ಸತ್ಯವನ್ನು ಆಡಿದ್ದು ಸುಳ್ಳಾಯಿತು. ಕೃಷ್ಣನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಸುಳ್ಳು ಹೇಳಿದ್ರು ಅದು ಸತ್ಯ ಆಗ್ತಿತ್ತು. ವಿಶ್ವಾಸ ಇಡದೇನೆ ಸತ್ಯವನ್ನ ಹೇಳಿದ್ರು ಕೂಡ ಅದು ಸುಳ್ಳಾಗೋಯ್ತು. ಆ ಸುಳ್ಳಿನ ಫಲವೇ ಈ ನರಕದ ದರ್ಶನ. ದೇವತೆಗಳಿಗೆ ನರಕದ ದರ್ಶನ ಏನಿಲ್ಲ. ಅವರು ತಾತ್ಕಾಲಿಕವಾಗಿ ಸ್ವಾಪ್ನ ಪದಾರ್ಥದಂತೆ ಒಂದು ನರಕವನ್ನ ಧರ್ಮರಾಜನಿಗೆ ಮಾಡಿ ತೋರಿಸಿದ್ದಾರಷ್ಟೆ. ಸ್ವಪ್ನದಲ್ಲಿ ನಮಗೆ ಅನೇಕ ವ್ಯಕ್ತಿಗಳು, ಅನೇಕ ಸನ್ನಿವೇಶಗಳು, ಅನೇಕ ಜಾಗಗಳು ಎಲ್ಲ ಕಾಣ್ತವೆ. ಹಾಗೆ ಧರ್ಮರಾಜನಿಗೂ ಕೂಡ ಯಾರ್ಯಾರು ಕೆಲವು ಜೀವರನ್ನ ತತ್ಕಾಲದಲ್ಲಿ ದೇವತೆಗಳು ಸೃಷ್ಟಿ ಮಾಡಿದ್ರು. ಅವರೆಲ್ಲ ಮೂಲತಃ ಧರ್ಮರಾಜ, ಕರ್ಣ, ದ್ರೌಪದಿಯರಲ್ಲ. ಅದೊಂದು ಕಲ್ಪಿತವಾದ ಪದಾರ್ಥ ಅಷ್ಟೆ. ಆ ಜೀವವು ಕೂಡ ಅದು ಆರ್ತಧ್ವನಿಯನ್ನು ಮಾಡಿತ್ತು. ಆ ಎಲ್ಲ ಜೀವಗಳು ಆರ್ತಧ್ವನಿಯನ್ನು ಮಾಡಿದ್ದವು. ಮತ್ತೆ ದುರ್ಯೋಧನನಿಗೆ ಸಾಕ್ಷಾತ್ತಾಗಿ ಸ್ವರ್ಗದ ದರ್ಶನ ಇಲ್ಲ. ಸ್ವರ್ಗಕ್ಕಿಂತ ಕೆಳಗೆ ಅಸುರ ಜೀವರಿಗಾಗಿ ನಿರ್ಮಿತವಾದಂತಹ ಒಂದು ಉಪಸ್ವರ್ಗ ಅದು ಅಂತ ವಜ್ರಾಡಿ ಸ್ವಾಮಿಗಳು ಭಾವಪ್ರಕಾಶಿಕದಲ್ಲಿ ಹೇಳ್ತಾರೆ. ಅದನ್ನು ಪುರಾಣಿಕಾಚಾರ್ಯರು ಇಲ್ಲಿ ಅನುವಾದಿಸಿದ್ದಾರೆ. ಇಲ್ಲೊಂದು ಪ್ರಶ್ನೆ ನಮಗೆ ಬರಬಹುದು. ಅಪರೋಕ್ಷ ಜ್ಞಾನಿ ಧರ್ಮರಾಜ, ಅವನಿಗೆ ಸುಳ್ಳು ಹೇಳಿದ್ರಿಂದ ನರಕ ದರ್ಶನ ಏಕಾಯ್ತು? ಯಾಕೆಂದ್ರೆ ಅಪರೋಕ್ಷ ಜ್ಞಾನಿಯಾದವನಿಗೆ ಯಾವ ಪಾಪವೂ ಕೂಡ ಅಂಟಿಕೊಳ್ಳೋದಿಲ್ಲ. ಸುಳ್ಳು ಹೇಳಿದ್ದು ಪಾಪ ಅಂತ ಆದ್ರೂ ಕೃಷ್ಣನ ಮಾತಿನ ಮೇಲೆ ವಿಶ್ವಾಸವಿಡದೆ ಅವನು ಈ ಮಾತನಾಡಿದ್ದು ಪಾಪ ಅಂತ ಇಟ್ಕೊಂಡ್ರು ಕೂಡ ಅದರಿಂದ ಪಾಪ ನರಕ ದರ್ಶನ ಆಗಬಾರ್ದಲ್ಲ, ಪಾಪ ಬರೋದಿಲ್ವಲ್ಲ. ಪರಮಾತ್ಮನಿಗೆ, ಹಿರಿಯರಿಗೆ, ಗುರುಗಳಿಗೆಲ್ಲ ದ್ರೋಹ ಮಾಡಿದರೆ ಮುಕ್ತಿಯಲ್ಲಿ ಆನಂದ ಹ್ರಾಸಕ್ಕೆ ಕಾರಣ ಆದೀತೆ ಹೊರತು ಈ ದುಃಖಕ್ಕೆ, ನರಕ ದರ್ಶನದ ದುಃಖಕ್ಕೆ ಅದು ಕಾರಣ ಆಗೋದು ಹೇಗೆ ಅಂತ ಒಂದು ಜಿಜ್ಞಾಸೆ ಬರಬಹುದು. ಅದಕ್ಕೆ ಉತ್ತರ ಹೀಗೆ ನಾವು ಹೇಳಬೇಕು. ತಾತ್ಪರ್ಯ ನಿರ್ಣಯ ಅದನ್ನು ಹೇಳ್ತದೆ 32ನೇ ಅಧ್ಯಾಯದಲ್ಲಿ. ಅವನಿಗೆ ನರಕ ದರ್ಶನ ಆಯ್ತಲ್ಲ, ಆ ನರಕ ದರ್ಶನ ಆಗಿದ್ದು ಕೂಡ ಅವನು ಸುಳ್ಳು ಹೇಳಿದ್ದಕ್ಕಾಗಿ ಅಲ್ಲ, ಕೃಷ್ಣನ ಮಾತಿನ ಮೇಲೆ ವಿಶ್ವಾಸ ಇಡಲಾರ್ದಕ್ಕಾಗಿ ನರಕ ದರ್ಶನ ಆಗಿದ್ದಲ್ಲ. ನರಕ ದರ್ಶನ ಆಗಲಿಕ್ಕೆ ಅವನಿಗೆ ಹಿಂದೆ ಇದ್ದಂತೆ ಯಾವುದೋ ಒಂದು ಪ್ರಬಲವಾದ ಪ್ರಾರಬ್ಧ ಕರ್ಮವೇ ಕಾರಣವಾಗಿತ್ತು. ಅಂಥದೊಂದು ಪ್ರಬಲವಾದ ಪ್ರಾರಬ್ಧ ಕರ್ಮ ಅವನಿಗೆ ಅದು ಇತ್ತು ಅಂತಲೇ ನಾವು ಭಾವಿಸ್ಬೇಕು. ಅಂತ ಅನೇಕ ಕಡೆ ನಾವು ನೋಡಿದ್ದೇವೆ ಹಿಂದೆ. ವಿಷಭಕ್ಷಾನ್ ಮೃತಿರ್ಯಥ ಅಂತ ಭಾಗವತ ತಾತ್ಪರ್ಯದಲ್ಲೂ ಕೂಡ ಅದನ್ನು ಆಚಾರ್ಯ ಹೇಳ್ತಾರೆ. ಒಬ್ಬ ಯಾವನೋ ವ್ಯಕ್ತಿ ವಿಷಭಕ್ಷಣೆ ಮಾಡಿ ವಿಷವನ್ನು ಉಂಡು ಸಾಯ್ತಾನೆ. ಹಾಗಾದ್ರೆ ಮರಣಕ್ಕೆ ಕಾರಣ ಯಾವುದು ಅಂತ ಪೃಷ್ಠ ವಿಚಾರ ಮಾಡಿದರೆ ವಿಷ ಉಂಡದ್ದೇ ಮರಣಕ್ಕೆ ಕಾರಣ ಅಲ್ಲ. ಇನ್ನೂ ಕೆಲವರು ವಿಷ ಉಂಡ್ರೂ ಕೂಡ ಮರಣವನ್ನೇನು ಹೊಂದೋದಿಲ್ಲ, ಮತ್ತು ಬದುಕಿ ಬರ್ತಾರೆ. ಹಾಗಾದ್ರೆ ವಿಷ ಉಣ್ಣುವುದು ಮರಣಕ್ಕೆ ನೇರವಾದ ಕಾರಣ ಅಲ್ಲ. ಯಾವುದೋ ಒಂದು ಪ್ರಾರಬ್ಧ ಕರ್ಮದಿಂದಾಗಿ ಮರಣ ಆಗ್ತಿರ್ತದೆ. ಒಂದು ಯಾವುದೋ ಪ್ರಾರಬ್ಧ ಕರ್ಮ ನಾವೀಗ ಬದುಕ್ತಾ ಇರುವಂತಹ ಬದುಕನ್ನ ಹುಟ್ಟಿಸಿರ್ತದೆ, ಬದುಕನ್ನ ಪ್ರಾರಂಭಿಸಿರ್ತದೆ. ಆ ಪ್ರಾರಬ್ಧ ಕರ್ಮ ಮುಕ್ತಾಯ ಆದ ಮೇಲೆ ಅವನು ಮರಣ ಹೊಂದಬೇಕಾಗ್ತದೆ. ಆ ಮರಣಕ್ಕೆ ಕಾರಣವಾದಂತಹ ಪ್ರಾರಬ್ಧ ಕರ್ಮವನ್ನ ಈಗಿನ ವಿಷಭಕ್ಷಣ ಅನ್ನೋದು ಕೇವಲ ಸೂಚನೆ ಮಾಡ್ತದೆ, ಇಂಡಿಕೇಟ್ ಮಾತ್ರ ಮಾಡ್ತದೆ. ಹಾಗೆ ಧರ್ಮರಾಜನಿಗೆ ನರಕ ದರ್ಶನ ಆಗಲಿಕ್ಕೆ ಹಿಂದಿನ ಅಪರೋಕ್ಷ ಜ್ಞಾನ ಹಿಂದಿನ ಯಾವುದೋ ಒಂದು ಪ್ರಾರಬ್ಧ ಕರ್ಮವೇ ಕಾರಣ. ಅಪರೋಕ್ಷ ಜ್ಞಾನ ಆಗುವುದಕ್ಕಿಂತ ಮುಂಚೆ ಆತ ಮಾಡಿದಂತಹ ಒಂದು ಪ್ರಾರಬ್ಧ ಕರ್ಮವೇ ಕಾರಣ. ಈಗ ಭಗವಂತನ ಮಾತಿನಲ್ಲಿ ವಿಶ್ವಾಸವಿಡದೆ ದ್ರೋಣರ ಮರಣಕ್ಕೆ ಕಾರಣ ಆದದ್ದೇನಿದೆ, ಈ ವ್ಯಾಜದ ಧರ್ಮ, ಇದು ಕೇವಲ ಈಗ ಸೂಚಕ ಮಾತ್ರ. ಈ ಒಂದು ಸಂಗತಿಯನ್ನ ಆಚಾರ್ಯರು ಎರಡು ಕಡೆ ಹೇಳಿದ್ದಾರೆ. ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇಲ್ಲಿ,
ಇನ್ನೊಂದು ಭಾಗವತ ತಾತ್ಪರ್ಯದಲ್ಲಿ ಇಂದ್ರನಿಗೆ ವೃತ್ರಹತ್ಯೆ ಬಂದಂಥ ಪ್ರಸಂಗದಲ್ಲಿ. ಇದು ಬ್ರಹ್ಮಾಪರೋಕ್ಷವನ್ನು ಪಡೆದಂತಹ ಜ್ಞಾನಿಯ ಕುರಿತಾದಂತಹ ನಿರ್ಣಯ ಭಾಗವತ ತಾತ್ಪರ್ಯದಲ್ಲಿಯೂ ಮತ್ತೆ ಇಲ್ಲಿಯೂ ಕೂಡ. ಅವರವರ ಪ್ರಾರಬ್ಧ ಕರ್ಮದಿಂದಲೇ ಅವರಿಗೆ ಮರಣ, ಅವಮಾನ, ಬಂಧನ ಮೊದಲಾದದ್ದು ಆಗೋದು. ಅಪರೋಕ್ಷ ಜ್ಞಾನಿ ಆದ ಬಳಿಕ ಈಗ ಅವರು ಮಾಡಿದ ಕರ್ಮ ಆ ಬಂಧನ, ಅವಮಾನ ಇತ್ಯಾದಿಗಳಿಗೆ ದುಃಖಕ್ಕೆ ಕಾರಣ ಆಗೋದಿಲ್ಲ. ಅದು ಕೇವಲ ಸೂಚಕ ಮಾತ್ರ ಆಗ್ತದೆ. ಇದನ್ನೆಲ್ಲ ಇಂದ್ರನ ಮುಖದಿಂದಲೇ ಧರ್ಮರಾಜ ಕೇಳಿದ. ನಿನ್ನ ತಮ್ಮಂದರು ಇಲ್ಲಿದ್ದಾರೆ, ಭೀಮ ಮೊದಲಾದವರು ಸುಂದರವಾದ ರೂಪವನ್ನು ತಾಳಿದ್ದಾರೆ, ಅಲ್ಲಿ ಅವರನ್ನು ನೋಡು ಅಂತ ಅವನು ಹೇಳಿದ. ಅವರೆಲ್ಲ ಬ್ರಹ್ಮಾಪರೋಕ್ಷವುಳ್ಳವರು, ಶುದ್ಧ ಸತ್ಕರ್ಮ ಮಾಡಿದವರು, ವಿಷ್ಣು ಭಕ್ತರಾದವರು, ಯೋಗ ಬಲದಿಂದ ಶರೀರ ತ್ಯಾಗ ಮಾಡಿದವರು, ದೇವೋತ್ತಮರಿಗೂ ಹಿರಿಯರಾದವರು. ಅವರಿಗೆ ದುಃಖ ಬರೋದು ಸಾಧ್ಯ ಇಲ್ಲ. ಭಗವಂತನ ಆಜ್ಞೆಯಂತೆ ಅವರು ಭೂಮಿಯಲ್ಲಿ ಅವತರಿಸಿದರು, ಭೂಮಿಯ ಭಾರವನ್ನು ಪರಿಹರಿಸಿದರು. ಮುಂದೆ ಭಗವಂತನನ್ನು ಆರಾಧನೆ ಮಾಡಿ ಅವನಿಗೆಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಿ ಅವನು ಅವತಾರ ಪರಿಸಮಾಪ್ತ ಮಾಡಿದಾಗ ಇವರು ಕೂಡ ತಮ್ಮ ಅವತಾರವನ್ನು ಪರಿಸಮಾಪ್ತ ಮಾಡಿದ್ದಾರಷ್ಟೆ ಅಂತ ಧರ್ಮರಾಜನಿಗೆ ಇಂದ್ರ ಹೇಳಿದ. ಇದಿಷ್ಟು ನಾವು ಮಹಾಭಾರತ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನೋಡಿದಂಥ ಸಂಗತಿ. ಲಕ್ಷಾಲಂಕಾರ ಇದನ್ನ ಸ್ವಲ್ಪ ಉಪಾಂಶು ಕುಂಜರಶ್ಚೇತಿ ಅಂತ ಒಂದು ಮಾತನ್ನು ಹೇಳಿದೆ. ಅಲ್ಲಿ ಕುಂಜರಶ್ಚ ಅಂತ ಏನು ಚಕಾರವನ್ನು ಹೇಳಿದೆ ಅದು ಸರಿ ಇಲ್ಲ. ಅದಕ್ಕೆ ಅನುಗುಣವಾಗಿ ಅನುವಾದವೂ ಕೂಡ ತಪ್ಪಾಗಿದೆ. ಯದ್ಯಪಿ ಅಶ್ವತ್ಥಾಮ ಹತಃ ಉಪಾಂಶು ಕುಂಜರಶ್ಚ ಇತಿ ಕಥನಾತ್ ನ ವ್ಯಾಜೋಸ್ತಿ ಧರ್ಮರಾಜಸ್ಯ ತಥಾಪಿ ಕೃಷ್ಣವಾಕ್ಯೇ ವ್ಯಾಜತ್ವ ಬುದ್ಧಿಕರಣಮೇವ ವ್ಯಾಜ ಇತಿ ಜ್ಞೇಯಂ. ಧರ್ಮರಾಜ ಹೇಳಿದ್ದೇನು? ಅಶ್ವತ್ಥಾಮ ಹತಃ ಅಂತ. ಅದರ ಜೊತೆಗೆ ಅವನು ಉಪಾಂಶು ಅಂದರೆ ಮೆಲ್ಲನೆ, ಕುಂಜರಶ್ಚ ಆನೆಯೂ ಕೂಡ ಅಂತ ಹೇಳಿದ್ದಾನೆ. ಆದ್ದರಿಂದ ಅವನ ಮಾತಿನಲ್ಲಿ ಸುಳ್ಳು ಅನ್ನುವುದೇನಿಲ್ಲ. ನ ವ್ಯಾಜ ಅಸ್ತಿ ಧರ್ಮರಾಜಸ್ಯ. ವ್ಯಾಜ ಅಂದರೆ ತೋರಿಕೆಯ ಧರ್ಮ, ಸುಳ್ಳು ಅಂಥದ್ದೇನೂ ಇಲ್ಲ. ಸತ್ಯವನ್ನೇ ಅವನು ಹೇಳಿದ್ದಾನೆ. ತಥಾಪಿ ಅದರ ಸಮಸ್ಯೆ ಏನು? ಕೃಷ್ಣನ ಮಾತಿನಲ್ಲಿ ಅವನು ವಿಶ್ವಾಸ ಇಡಲಿಲ್ವಲ್ಲ. ಕೃಷ್ಣನ ಮಾತನ್ನೇ ಅವನು ಅಧರ್ಮ ಅಂತ ಭಾವಿಸಿದ. ನಾನೇ ಧರ್ಮವನ್ನು ತಿಳಿದಿದ್ದೇನೆ, ಕೃಷ್ಣ ಹೇಳ್ತಿರೋದು ಸರಿಯಲ್ಲ ಅಂತ ಅವನು ಭಾವಿಸಿದ್ನಲ್ಲ, ಅದು ಅವನ ಅಧರ್ಮವಾಯಿತು. ವ್ಯಾಜ ಅಂದರೆ ಅಧರ್ಮ ಅಥವಾ ತೋರಿಕೆಯ ಧರ್ಮ, ತಪ್ಪು ಮಾರ್ಗ ಅಂತ ಹೀಗರ್ಥ. ಹೀಗೆ ಅವನು ಆಡಿದ ಮಾತಿನಲ್ಲೇ ದೋಷ ಏನಿಲ್ಲ. ವಿಶ್ವಾಸವಿಡದೇ ಇರುವ ಪ್ರಯುಕ್ತ ಮಾತ್ರ ಅದು ದೋಷ ಅಂತ ತಾತ್ಪರ್ಯ. ಇಲ್ಲಿ ಉಪಾಂಶು ಕುಂಜರಶ್ಚ ಅಂತಿದೆಯಲ್ಲ, ಚ ಅನ್ನೋ ಮಾತು ಅಲ್ಲಿ ಸರಿಯಲ್ಲ. ಅದು ಅಶ್ವತ್ಥಾಮ ಹತಃ ಉಪಾಂಶು ಕುಂಜರಃ ಇತಿ ಚ ಕಥನಾತ್ ನ ವ್ಯಾಜೋಸ್ತಿ ಧರ್ಮರಾಜಸ್ಯ ಅಂತ ಇರಬೇಕಾಗಿತ್ತು ವಾಕ್ಯ. ಉಪಾಂಶು ಕುಂಜರಶ್ಚ ಇತಿ ಕಥನಾತ್. ಚ ಅನ್ನೋದು ಕಥನಾತ್ ಅನ್ನೋದಕ್ಕೆ ನಂತರ ಬರಬೇಕಾಗಿತ್ತು. ಕಥನಕ್ಕಿಂತ ಮುಂಚೆ ಚ ಅಂತ ಬಂದದ್ದು ಸರಿಯಲ್ಲ. ಅನುವಾದ ಮಾಡುವವರು ಕೂಡ ಹೀಗೆ ಅನುವಾದ ಮಾಡಿದ್ದಾರೆ ನೋಡಿ. ಅಶ್ವತ್ಥಾಮ ಹತಃ ಅಂತ ಹೇಳಿ ಮುಂದೆ ಮೆಲ್ಲನೆ ಕುಂಜರಶ್ಚ ಅಂತ ಹೇಳಿದ. ಕುಂಜರಶ್ಚ ಅಂದ್ರೆ ಆನೆಯೂ ಕೂಡ ಅಂತ ಅರ್ಥ. ಹಾಗಾದ್ರೆ ಧರ್ಮರಾಜನ ಮಾತಿನ ತಾತ್ಪರ್ಯ ಏನು? ಅಶ್ವತ್ಥಾಮ ಸತ್ತ, ಮತ್ತೆ ಕುಂಜರಶ್ಚ ಅಂತ ಧರ್ಮರಾಜ ಹೇಳಿದರೆ, ಕುಂಜರಶ್ಚ ಎಂದು ಹೇಳಿರುವುದರಿಂದ ಅನುವಾದ ಕುಂಜರಶ್ಚ ಇತಿ ಕಥನಾತ್ ಅಂತ ಲಕ್ಷಾಲಂಕಾರ. ಆನೆಯೂ ಕೂಡ ಅಂತ ಹೇಳಿದ್ರೆ ಹಾಗಾದ್ರೆ ಕೂಡ ಅಂದ್ರೆ ಮತ್ತೆ ಯಾರು ಸತ್ರು? ಈ ವಾಕ್ಯ ಸರಿಯಾಗೋದಿಲ್ಲ. ಲಕ್ಷಾಲಂಕಾರಕಾರರು ಮೂಲ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರ ಮಾತೇನಿದೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲಿಲ್ಲ, ಮತ್ತು ಅದನ್ನು ಸರಿಯಾಗಿ ಕೋಟ್ ಮಾಡ್ತಾ ಇಲ್ಲ. ಅದು ಸಮಸ್ಯೆ. ಅದು 26ನೇ ಅಧ್ಯಾಯ, ಅಲ್ಲಿ 298ನೇ ಶ್ಲೋಕ. ಈ ದ್ರೋಣರು ಹೀಗೊಂದು ಪ್ರತಿಜ್ಞೆಯನ್ನು ಹಿಂದೆ ಮಾಡಿದ್ರು
ಅದನ್ನು ಯುಧಿಷ್ಠಿರನಿಗೆ ಹೇಳಿದರು. ಅಶ್ವತ್ಥಾಮ ಸತ್ತು ಹೋದ ಅನ್ನೋ ಸುದ್ದಿಯನ್ನು ಕೇಳಿದರೆ ನಾನು ಯಾವತ್ತೂ ಯುದ್ಧ ಮಾಡೋದಿಲ್ಲ, ಯುದ್ಧ ನಿಲ್ಲಿಸಿಬಿಡ್ತೇನೆ ಅಂತ. ಈಗ ಅಶ್ವತ್ಥಾಮನ ವಧೆ ಆದ ಕೂಡಲೇ, ಅಶ್ವತ್ಥಾಮ ಅನ್ನುವ ಆನೆಯ ವಧ ಆದ ಕೂಡಲೇ ಕೃಷ್ಣನ ಪ್ರೇರಣೆಯಂತೆ ರಾಜ ಯುಧಿಷ್ಠಿರ ಅಶ್ವತ್ಥಾಮ ಹತನಾಗಿಬಿಟ್ಟ ಅಂತ ಹೇಳಿದ. ಅಶ್ವತ್ಥಾಮ ಹತ ಇತಿ ಪ್ರಾಹ ರಾಜ ಯುಧಿಷ್ಠಿರ ವಾಸುದೇವ ಪ್ರಚೋದಿತ. ಇದು 287ನೇ ಶ್ಲೋಕ. 87, 88, 89 ಅಲ್ಲೆಲ್ಲ ಈ ವಿಷಯಗಳು ಕಾಣಿಸ್ತವೆ, ಮುಂದಿನ ವಿಷಯಗಳು. ಅಶ್ವತ್ಥಾಮ ಹತಃ ಅಂತ ಯುಧಿಷ್ಠಿರ ಹೇಳಿದ ಕೂಡಲೇ ಇದು ಸತ್ಯವಾ ಅಂತ ಕೇಳಿದ ದ್ರೋಣ. ಯುಧಿಷ್ಠಿರ ಸತ್ಯ ಅಂತಲೇ ಹೇಳಿದ. ಜೊತೆಗೆ ಅಸ್ಪಷ್ಟವಾಗಿ, ಉಪಾಂಶು ಅಂದರೆ ಅಸ್ಪಷ್ಟವಾಗಿ, ಕುಂಜರಶ್ಚ ಇತಿ ದ್ರೋಣ ಅತಃ ವ್ಯತಿತ ಅಭವತ್. ಉಪಾಂಶು ಅಂದರೆ ಮೇಲನೆ ಕುಂಜರಶ್ಚ, ಕುಂಜರ ಆನೆಯೋ ಇತಿ ಚ, ಹೀಗೆಯೂ ಕೂಡ ಹೇಳಿದ. ಆವಾಗ ದ್ರೋಣನಿಗೆ ತುಂಬ ದುಃಖ ಆಯಿತು. ಅವರು ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಕೂತ್ಕೊಂಡ್ಬಿಟ್ರು. ಮುಂದೆ ದೃಷ್ಟದ್ಯುಮ್ನ ಅಲ್ಲಿ ಬಂದು ಅವರನ್ನು ಕೊಂದು ಹಾಕಿದ. ಅದು 26ನೇ ಅಧ್ಯಾಯ ತಾತ್ಪರ್ಯ ನಿರ್ಣಯದಲ್ಲಿ 289ನೇ ಶ್ಲೋಕದಲ್ಲಿ ನಮ್ಗೆ ಕಾಣಿಸುವಂಥ ವಿಷಯ. ಉಪಾಂಶು ಅಂದರೆ ಮೆಲ್ಲನೆ, ಕುಂಜರಶ್ಚ ಅಂತ ಅಲ್ಲಿ ಚಕಾರ ಇರುವುದು ಹೌದು. ಹಿಂದೆ ಅದರ ಶ್ಲೋಕದ ಪೂರ್ವಾರ್ಧದಲ್ಲಿ ಸಹ ಅಬ್ರವೀತ್, ಆ ಯುಧಿಷ್ಠಿರ ಹೇಳಿದ ಅಂತಿದೆ. ಏನು ಹೇಳಿದ ಅಂದರೆ ಸತ್ಯಮಿತ್ಯೇವ ಸಹ ಅಬ್ರವೀತ್, ಅಶ್ವತ್ಥಾಮ ಸತ್ತದ್ದು ಹೌದು ಅಂತ ಹೇಳಿದೆ. ಮುಂದೆ ಉಪಾಂಶು ಮೆಲ್ಲನೆ, ಕುಂಜರ ಆನೆಯೋ ಇತ್ತೀಚ, ಹೀಗೆಯೂ ಕೂಡ ಹೇಳಿದ ಈ ಯುಧಿಷ್ಠಿರ. ಅದನ್ನ ಪುರಾಣಿಕಾಚಾರ್ಯ ಅನುವಾದ ಮಾಡುವಾಗ ಹೀಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ತಾತ್ಪರ್ಯ ನಿರ್ಣಯದಲ್ಲಿ ಕೂಡ. ಯುಧಿಷ್ಠಿರ ಅಶ್ವತ್ಥಾಮ ಸತ್ಯ ಅಂತ ಹೇಳಿದಾಗ ಸತ್ಯವಾಯು ಅಂತ ಕೇಳಿದ ದ್ರೋಣ ಯುಧಿಷ್ಠಿರನನ್ನು. ಸತ್ಯವಾಯು, ನೀನು ನಿಜವಾದ ಮಾತನ್ನು ಹೇಳು, ನಿನ್ನ ಮೇಲೆ ನನಗೆ ವಿಶ್ವಾಸ ಇದೆ ಅಂತ. ಯುಧಿಷ್ಠಿರ ಸತ್ಯ ಅಂತ ಹೇಳಿದ. ಜೊತೆಗೆ ಅಸ್ಪಷ್ಟವಾಗಿ ಆನೆ ಎಂದೂ ಹೇಳಿದ. ಆನೆ ಎಂದೂ ಅಂತ ಹೇಳಿದ. ನೋಡಿ, ಚ ಅನ್ನೋದು ಇತಿ ಅನ್ನೋದಕ್ಕೆ ಅನ್ವಿತ ಆಗಬೇಕು. ಇತಿ ಚ ಅಂದರೆ ಆನೆ ಎಂದೂ ಕೂಡ. ನೀವು ಚ ಅನ್ನೋದನ್ನ ಕುಂಜರಶ್ಚ, ಚ ಅನ್ನೋದನ್ನು ಕುಂಜರಕ್ಕೆ ಅನ್ವಯ ಮಾಡಿದರೆ ಆನೆಯೂ ಕೂಡ ಅಂತ ಅರ್ಥ ಆಗ್ತದೆ. ಲಕ್ಷಾಲಂಕಾರ ಹಾಗೆ ಮಾಡಿಬಿಟ್ಟಿದೆ, ಕುಂಜರಶ್ಚ ಇತಿ ಕಥನಾತ್. ಕುಂಜರಶ್ಚ ಎಂದು ಹೇಳಿರುವುದರಿಂದ ಅಂತ ಅನುವಾದನೂ ಇದೆ. ಲಕ್ಷಾಲಂಕಾರ ಅಂತ ಅಪಚಾರ ಮಾಡಿದೆ, ಅದನ್ನು ಅನುವಾದ ಮಾಡಿದವರು ಮಾಡಿದ್ದಾರೆ ಅಷ್ಟೆ. ಕುಂಜರ ಇತಿಚ ಕಥನಾತ್ ಅಂತದ್ರ ಆಗಬೇಕಾಗಿದ್ದ ಹಾಗೆ. ಕುಂಜರಶ್ಚ ಇತಿ ಕಥನಾತ್ ಅನ್ನುವ ಒಕ್ಕಡಿಕೆ ತಪ್ಪು. ಶ್ಲೋಕಗಳನ್ನು ಕೈಯಲ್ಲಿಟ್ಕೊಂಡು ನೋಡುವಂಥವ್ರು ಮತ್ತೊಂದು ಬಾರಿ ಗಮನಿಸಬೇಕು. ಉಪಾಂಶು ಕುಂಜರಶ್ಚ ಇತಿ ಕಥನಾತ್ ಅನ್ನುವುದೆಲ್ಲ ತಾತ್ಪರ್ಯ ನಿರ್ಣಯದ 26ನೇ ಅಧ್ಯಾಯದ 289ನೇ ಶ್ಲೋಕ. ಉಪಾಂಶು ಮೆಲ್ಲನೆ, ಕುಂಜರ ಆನೆಯು, ಇತೀಚ ಎಂದೂ ಕೂಡ, ಕಥನಾತ್ ಧರ್ಮರಾಜ ಹೇಳಿರುವುದರಿಂದ ಅಂತಾಗಬೇಕಾಗಿತ್ತು. ಇತೀಚ ಚಕಾರ ಇತಿ ಅನ್ನೋದ್ರ ನಂತರ ಬರಬೇಕು, ಆವಾಗ ಎಂದೂ ಅಂತ ಅರ್ಥ ಆಗ್ತದೆ. ಚಕಾರವನ್ನು ಕುಂಜರಕ್ಕೆ ಅನ್ವಯಿಸಬಾರ್ದು. ಕುಂಜರಕ್ಕೆ ಅನ್ವಯಿಸ್ಬಿಟ್ರೆ ಆನೆಯೂ ಸತ್ತಿತ್ತು ಅಂತ ಅರ್ಥ ಆಗ್ತದೆ. ಹಾಗಾದ್ರೆ ಮತ್ತೆ ಯಾರು ಸತ್ರು, ಏನು ತಾತ್ಪರ್ಯ ಅಂತೆಲ್ಲ ಗೊಂದಲ ಆಗ್ತದೆ. ಆ ಗೊಂದಲಕ್ಕೆ ಏನು ಕಾರಣವೂ ಇಲ್ಲ. ತಾತ್ಪರ್ಯ ನಿರ್ಣಯನೂ ಕೂಡ ಹಾಗೆ ಹೇಳಲಿಲ್ಲ 26ನೇ ಅಧ್ಯಾಯದಲ್ಲಿ. ಆನೆ ಸತ್ತಿತ್ತು ಎಂದೂ ಹೇಳಿದ ಅಂತ ಅನುವಾದ ಇದೆ. ಆದ್ದರಿಂದ ಲಕ್ಷಾಲಂಕಾರದ ಹಿಂದೆ ಅನೇಕ ಬಾರಿ ಮಹಾಭಾರತಕ್ಕೆ ಅಪಚಾರ ಮಾಡುವಂಥ ಒಂದು ತನ್ನ ಅಭ್ಯಾಸ ಏನಿದೆ ಅದನ್ನು ಇಲ್ಲಿಯೂ ಮುಂದುವರಿಸಿದೆ. ಎಚ್ಚರಿಕೆಯಿಂದ ಇರಬೇಕಾದವರು ನಾವು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.